ಬನ್ನಿ ಸಿಂಪಲ್ ಆಗಿ ಚಿಕನ್ ಸಾಂಬಾರ್ ಮಾಡೋದು ಹೆಂಗೆ ಅಂತ ನೋಡೋಣ. ಈಗ ಚಿಕನ್ ಸಾಂಬಾರ್ ಮಾಡ್ತಾ ಇದ್ರಿ. ಚಿಕನ್ ಸಾಂಬಾರ್ಗೆ ಮಾಡೋಕ್ಕೆ ಹಾಕ್ಬೇಕಾಗಿರೋ ಮಸಾಲೆಗಳು: ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಟೊಮೊಟೊ, ಒಣಗಿದ ಮೆಣಸಿನ್ಕಾಯಿ. ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ. ಮತ್ತೆ ಈಗ ಅದನ್ನ ಹುರ್ಕೊತಾ ಇದೀವಿ. ಅದಕ್ಕೊಂಚೂರು ಎಣ್ಣೆ ಹಾಕ್ತಾ ಇದೀವಿ. ಇದು ಬಂದ್ಬಿಟ್ಟು ನಾವು ಮಾಡ್ತಾ ಇರೋದು 1 kg ಚಿಕನ್ಗೆ. ಅದಕ್ಕೆ ಚಿಕ್ಕ ಬಾಂಡಿಲಿ ಹುರ್ಕೊತಾ ಇದ್ದೀವಿ ಎಲ್ಲ ಮಸಾಲೆಗಳನ್ನ. ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ರೆ ಈಗ ಸ್ವಲ್ಪ ಬೆಂದ್ಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀವಿ. ಈಗ ರುಬ್ಬಕ್ಕೆ ಮಸಾಲೆ ರೆಡಿ ಆಗಿದೆ. ಈಗ ಅದಕ್ಕೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ. ಮಿಕ್ಸಿಲಿ ಕಾಯಿ ಇದೆ, ಕಾಯಿಗೆ ಮಸಾಲೆ ಮತ್ತೆ ಧನಿಯಾ ಹಾಕ್ಕೊತಾ ಇದ್ದೀವಿ. ಈಗ ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಕಾಯಬೇಕು. ಆಮೇಲೆ ಚಿಕನ್ ಹಾಕ್ಕೊಬೇಕು ಎಣ್ಣೆ ಕಾದ್ಮೇಲೆ. ಇದೇನಂದ್ರೆ ಸಿಂಪಲ್ ಆಗಿ ಮಾಡೋ ಮೆಥಡು. ಅದಕ್ಕೆ ನಾವು ಈರುಳ್ಳಿ, ಟೊಮೊಟೊ ಇಲ್ಲಿ ಒಗ್ಗರಣೆಗೆ ಏನು ಹಾಕ್ಕೊಳಕ್ ಹೋಗಿಲ್ಲ. ಇದೇನಂದ್ರೆ ಬೇಗ ಆಗೋಗುತ್ತೆ, ತುಂಬ ಹೊತ್ತು ಕಾಯೋದಿರಲ್ಲ. ತುಂಬ ಬೇಗ ಮಾಡ್ಕೊಬೇಕಂದ್ರೆ ಟ್ರೈ ಮಾಡಿ ನೋಡಿ ಒಂದ್ಸತಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಒಂದ್ಸರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಬೇಯೋಗ್ಲೇ ಚಿಕನ್ಗೆ ಉಪ್ಪು, ಅರಿಶಿನ ಹಾಕೊಂಬಿಡಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪು. ಸ್ವಲ್ಪ ಅರಿಶಿನ, ನೋಡಿ ನಾವಿನ್ನೂ ನೀರು ಹಾಕಿಲ್ಲ. ಚಿಕನಲ್ಲೇ ನೀರು ಬಿಟ್ಕೊತಾ ಇದೆ. ಹಿಂಗೆ ಬಿಟ್ಕೊಬೇಕು, ಅವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಮಾಂಸ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಇಷ್ಟು ಬೆಂದರೆ ಸಾಕು, ಒಂದು 10 ನಿಮಿಷ ಬೆಂದರೆ ಸಾಕು. ಇದು ಚಿಕನ್ ಮಸಾಲ ರುಬ್ಕೊಂಡ್ರಲ್ಲ ಇವಾಗ ತಾನೇ, ಅದೇ ಮಸಾಲ. ಈಗ ಅದೇ ಚಿಕನ್ಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾಂಬಾರ್ಗೆ. ಯಾಕಂದ್ರೆ ಇದು ಬೆಂದ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳಿ. ಮಿನಿಮಮ್ ಒಂದು 3 ವಿಸಿಲ್ ಕೂಗಿದ್ರೆ ಸಾಕು. ನಮಗೆ ಚಿಕನ್ ಸಾಂಬಾರ್ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. 3 ವಿಸಿಲ್ ಆದ್ಮೇಲೆ ಬಂದಿರೋದು. ತುಂಬ ಚೆನ್ನಾಗಿದೆ. ಅಷ್ಟೇ ಬೇಗನೂ ಆಗುತ್ತೆ, ತುಂಬ ಸಿಂಪಲ್ ಆಗು ಮಾಡ್ಕೊಬೋದು. ಯಾರು ಬ್ಯಾಚುಲರ್ಸ್ ಇದ್ರೂ ಅಷ್ಟೇ ರುಬ್ಬಿ ಮಾಡ್ಕೊಬೇಕಂದ್ರೆ ಮಾಡ್ಕೊಬೋದು. ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಸಾಕು, ಅಷ್ಟೇನೆ. ಮುದ್ದೆ ಜೊತೆ ಚಿಕನ್ ಸಾಂಬಾರಲ್ಲಿ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬಿಡಿ. ಥ್ಯಾಂಕ್ ಯು.